ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಬೈನಾಮಿಯಲ್ ಕೋಎಫಿಷಿಯಂಟ್ ನ ಪೈಥಾನ್ ಅಲ್ಲಿ ಯಾವ ತರ ಕಂಡುಹಿಡಿಯಿತು ಅಂತ ನೋಡೋಣ. ಇಲ್ಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೈಟ್ ಎ ಫಂಕ್ಷನ್ ಟು ಕ್ಯಾಲ್ಕುಲೇಟ್ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್. ಸೊ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಕಂಡುಹಿಡಿಯೋಕೆ ಒಂದು ಫಂಕ್ಷನ್ ಬರೀಲೇಬೇಕು ನಾವು. ಡೆವಲಪ್ ಎ ಪ್ರೋಗ್ರಾಮ್ ಟು ಕಂಪ್ಯೂಟ್ ಬೈನಾಮಿಯಲ್ ಕೋಎಫಿಷಿಯಂಟ್ ಗಿವನ್ ಎನ್ ಅಂಡ್ ಆರ್. ಸೊ ಇಲ್ಲಿ ಎರಡು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಫ್ಯಾಕ್ಟೋರಿಯಲ್ ಅಂದ್ರೆ ಏನು ಮತ್ತೆ ಬೈನಾಮಿಯಲ್ ಕೋಎಫಿಷಿಯಂಟ್ ಅಂದ್ರೆ ಏನು ಅಂತ. ಫಸ್ಟ್ ಫ್ಯಾಕ್ಟೋರಿಯಲ್ ಇಂದ ಹೋಗೋಣ. ಫ್ಯಾಕ್ಟೋರಿಯಲ್ ಅಂದ್ರೆ ಫಾರ್ ಎಕ್ಸಾಂಪಲ್ 5 ಫ್ಯಾಕ್ಟೋರಿಯಲ್ ಅಂತ ಯಾರು ಕೇಳಿದ್ದಾರೆ ಅಂದ್ರೆ ಅದರ ಅರ್ಥ ಏನಂದ್ರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಮಾಡಬೇಕು. 5 4 20 ಇಂಟು 3 60 62 ಇಸ್ 120 120 ಇಂಟು 1 ಇಸ್ 120. ಇವಾಗ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ 3 ಫ್ಯಾಕ್ಟೋರಿಯಲ್ ಬಂದ್ಬಿಟ್ಟು 3 ಇಂಟು 2 ಇಂಟು 1 ಇಸ್ ನಥಿಂಗ್ ಬಟ್ 6. ಸೊ ಇದನ್ನ ಫ್ಯಾಕ್ಟೋರಿಯಲ್ ಅಂತ. ರಿಕರ್ಸಿವ್ ಆಗಿ ಐಟಿರೇಟಿವ್ ಆಗಿ ಯಾವ ನಂಬರ್ ಕೊಟ್ಟಿರ್ತಾರೆ ಅಲ್ಲಿಂದ ಒಂದ್ ತನಕ ಮಲ್ಟಿಪ್ಲೈ ಮಾಡ್ಕೊಂಡು ಡಿಕ್ರೀಸಿಂಗ್ ಆರ್ಡರ್ ಮಲ್ಟಿಪ್ಲೈ ಮಾಡ್ಕೊಂಡು ಬಂದ್ರೆ ಏನ್ ವ್ಯಾಲ್ಯೂ ಬರುತ್ತೋ ಅದನ್ನ ಫ್ಯಾಕ್ಟೋರಿಯಲ್ ಆಫ್ ನಂಬರ್ ಅಂತ ಕಂಡಿಡ್ತೀವಿ. ಇಟ್ಟು ಬೈನಾಮಿಯಲ್ ಕೋಎಫಿಷಿಯಂಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ಸೆಟ್ ಇದೆ ಅನ್ಕೊಳ್ಳಿ. ಸೆಟ್ ಅಂದ್ರೆ ಇಟ್ಸ್ ಎ ಗ್ರೂಪ್ ಆಫ್ ವ್ಯಾಲ್ಯೂಸ್ ಅಂತ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಎಷ್ಟು ಇಂಡಿವಿಜುವಲ್ ಸೆಟ್ಸ್ ನಾವು ಮಾಡಬಹುದು ಅನ್ನೋದನ್ನ ಬೈನಾಮಿಯಲ್ ಕೋಎಫಿಷಿಯಂಟ್ ನಮಗೆ ಹೇಳ್ಕೊಡುತ್ತೆ. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಥಿಂಕ್ ದಟ್ ವಿ ಹ್ಯಾವ್ ಎ ಸೆಟ್ ಆಫ್ ಹೀರೋಸ್. ಓಕೆ, ಯಾರ್ಯಾರನ್ನ ಕನ್ಸಿಡರ್ ಮಾಡ್ತೀನಿ? ಫಸ್ಟ್ ರಾಜ್ಕುಮಾರ್, ವಿಷ್ಣುವರ್ಧನ್, ಆಮೇಲೆ ಶಂಕರ್ ನಾಗ್. ಇನ್ಯಾರನ್ನ ಕನ್ಸಿಡರ್ ಮಾಡೋಣ ನಾವು? ಇನ್ನಿಬ್ಬರನ್ನ ತಗೋಬೇಕಂದ್ರೆ ಪ್ರಭಾಕರ್ ಮತ್ತೆ ರಮೇಶ್ ಅಂತ 5 ಜನ ತಗೊಂಡಿದೀವಿ ಅಂತ ಇಟ್ಕೊಳ್ಳಿ. ಈ ಒಂದು ಯಾರೋ ಒಬ್ಬ ಡೈರೆಕ್ಟರ್ ಬಂದ್ಬಿಟ್ಟು ಸರ್ ಇಬ್ರು ಹೀರೋನ ಹಾಕೊಂಡು ಎಷ್ಟು ಫಿಲಂ ಮಾಡ್ಬೋದು ಕಾಂಬಿನೇಷನ್ ಅಲ್ಲಿ ಅಂತ ಕೇಳ್ದ ಅಂದ್ರೆ ನೀವು ಯಾವ ತರ ಕಂಡಿಡ್ತೀರಾ? ಇವಾಗ ಮ್ಯಾನ್ಯಲ್ ಆಗಿ ಮಾಡ್ತಾ ಹೋಗೋಣ. ಎಷ್ಟು ಪಾಸಿಬಿಲಿಟೀಸ್ ಇದೆ ಅಂತ ನೋಡೋಣ. ಫಸ್ಟ್ ಪಾಸಿಬಿಲಿಟಿ, ಫಸ್ಟ್ ಸೆಟ್ ಆಫ್ ಪಾಸಿಬಿಲಿಟೀಸ್ ನೋಡಿದ್ರೆ ಎಲ್ಲ ರಾಜ್ಕುಮಾರ್ನ ಆರ್ ಅಂತ ಕನ್ಸಿಡರ್ ಮಾಡ್ತೀನಿ. ರಮೇಶ್ ಬೇಡ ಹಾಗಾದ್ರೆ ನಾನು ಇನ್ನೊಬ್ರು ಬೇರೆ ಹೆಸರಿಂದ ಶುರು ಆಗೋರು ಒಬ್ಬರನ್ನ ತಗೊಂತೀನಿ. ಸೊ ದಟ್ ಇಟ್ ವಿಲ್ ಬಿಕಮ್ ಈಸಿ ಫಾರ್ ಮಿ. ದರ್ಶನ್ ಅಂತಾನೆ ತಗೊಳ್ಳಿ. ಓಕೆ, ಇವಾಗ ರಾಜ್ಕುಮಾರ್ ಅವ್ರ ಕಾಂಬಿನೇಷನ್ ಯಾರು ಮಾಡ್ಬೋದು? ರಾಜ್ಕುಮಾರ್ ವಿಷ್ಣುವರ್ಧನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ರಾಜ್ಕುಮಾರ್ ಶಂಕರ್ ನಾಗ್ ಅವ್ರು ಮಾಡ್ಬೋದು, ರಾಜ್ಕುಮಾರ್ ಪ್ರಭಾಕರ್ ಅವ್ರು ಮಾಡ್ಬೋದು, ಮತ್ತೆ ರಾಜ್ಕುಮಾರ್ ದರ್ಶನ್ ಅವ್ರು ಮಾಡ್ಬೋದು ಅಂತ ಇಟ್ಕೊಳ್ಳಿ. ಇದೊಂದು ಕಾಂಬಿನೇಷನ್ ಆಯ್ತು. ಇವಾಗ ವಿಷ್ಣುವರ್ಧನ್ ರಾಜ್ಕುಮಾರ್ ಅಂದ್ರೂ ಒಂದೇ. ಇವಾಗ ಫಿಲಮ್ ಅಲ್ಲಿ ಯಾರು ಹೀರೋ ಅಂದ್ರೆ ರಾಜ್ಕುಮಾರ್ ವಿಷ್ಣುವರ್ಧನ್ ಅಥವಾ ವಿಷ್ಣುವರ್ಧನ್ ರಾಜ್ಕುಮಾರ್. ಇಟ್ಸ್ ಎ ಕಾಂಬಿನೇಷನ್, ಇಟ್ಸ್ ಎ ಸೆಟ್. ಸೊ ಇಟ್ಸ್ ಒನ್ ಅಂಡ್ ದ ಸೇಮ್ ಆರ್ಡರ್ ಅಲ್ಲಿ ಮ್ಯಾಟರ್ ಆಗಲ್ಲ. ಸೊ ನೆಕ್ಸ್ಟ್ ಸೆಟ್ ಆಫ್ ಕಾಂಬಿನೇಷನ್ಸ್ ಏನ್ ಬರುತ್ತೆ? ವಿಷ್ಣುವರ್ಧನ್ ಅವ್ರ ಜೊತೆ ಆದ್ರೆ ವಿಷ್ಣುವರ್ಧನ್ ಶಂಕರ್ ನಾಗ್ ಬರುತ್ತೆ, ವಿಷ್ಣುವರ್ಧನ್ ಪ್ರಭಾಕರ್ ಬರುತ್ತೆ, ವಿಷ್ಣುವರ್ಧನ್ ಮತ್ತೆ ದರ್ಶನ್ ಬರುತ್ತೆ. ಓಕೆನಾ? ಸೊ ವಿಷ್ಣುವರ್ಧನ್ ಕಾಂಬಿನೇಷನ್ ಆಯ್ತು, ರಾಜ್ಕುಮಾರ್ ಕಾಂಬಿನೇಷನ್. ನೆಕ್ಸ್ಟ್ ಶಂಕರ್ ನಾಗ್ ಶುರು ಮಾಡಿದ್ರೆ ಮತ್ತೆ ಅದೇ ಹೇಳ್ಬೇಡಿ ಶಂಕರ್ ನಾಗ್ ರಾಜ್ಕುಮಾರ್ ಮಾಡ್ಬೋದಲ್ಲ ಅಂತ, ಯಾಕಂದ್ರೆ ಇದು ಆಲ್ರೆಡಿ ಕವರ್ ಆಗಿದೆ. ಮತ್ತೆ ಶಂಕರ್ ನಾಗ್ ವಿಷ್ಣುವರ್ಧನ್ ಮಾಡ್ಬೋದಲ್ಲ, ಆಲ್ರೆಡಿ ಕವರ್ ಆಗಿದೆ. ಸೊ ಈ ಶಂಕರ್ ನಾಗ್ ಕಾಂಬಿನೇಷನ್ ಎಲ್ಲ ಬರುತ್ತೆ. ಶಂಕರ್ ನಾಗ್ ಪ್ರಭಾಕರ್ ಬರುತ್ತೆ, ಶಂಕರ್ ನಾಗ್ ದರ್ಶನ್ ಬರುತ್ತೆ. ನೆಕ್ಸ್ಟ್ ಪ್ರಭಾಕರ್ ಅವ್ರ ಕಾಂಬಿನೇಷನ್ ಅಂತ ಕನ್ಸಿಡರ್ ಆಲ್ರೆಡಿ ಎಲ್ಲಾದ್ರೂ ಕನ್ಸಿಡರ್ ಮಾಡಾಯ್ತು, ಪ್ರಭಾಕರ್ ದರ್ಶನ್ ಬರುತ್ತೆ. ನೀವು ಇಲ್ಲಿ ಯೋಚನೆ ಮಾಡಿ ನೋಡಿ, ಯಾವ್ದು ಇರೋ ಇನ್ನೊಂದು ಕಾಂಬಿನೇಷನ್ ಜೊತೆ ಆಲ್ರೆಡಿ ಇದೆ. ಫಾರ್ ಎಕ್ಸಾಂಪಲ್ ದರ್ಶನ್ ಶಂಕರ್ ನಾಗ್ ಇದೆಯಾ? ಇಲ್ಲೇ ಇದೆ. ನೆಕ್ಸ್ಟ್ ಪ್ರಭಾಕರ್ ವಿಷ್ಣುವರ್ಧನ್ ಇದೆಯಾ? ಇಲ್ಲಿದೆ. ಆರ್ಡರ್ ಮ್ಯಾಟರ್ ಆಗಲ್ಲ. ವಿಷ್ಣುವರ್ಧನ್ ಪ್ರಭಾಕರ್ ಅಂದ್ರೆ ಪ್ರಭಾಕರ್ ವಿಷ್ಣುವರ್ಧನ್ ಅನ್ನೋದು. ಸೊ ಈ ವ್ಯಾಲ್ಯೂ ಕಾಂಬಿನೇಷನ್ ಎಷ್ಟು ಬಂತು? ಇವಾಗ ಏನೋ 5 ಇತ್ತು, ಈಸಿಯಾಗಿ ಮಾಡ್ಬಿಟ್ರಿ. ಎಷ್ಟು ಬಂದ? 1 2 3 4 5 6 7 8 9 10. ಸೊ 10 ಬಂದಿದೆಯಲ್ಲ, ಈ ವ್ಯಾಲ್ಯೂನ ಬೈನಾಮಿಯಲ್ ಕೋಎಫಿಷಿಯಂಟ್ ಅಂತ ಕರೀತಾರೆ. ಇದನ್ನ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ ನಮಗೆ. ಬೈನಾಮಿಯಲ್ ಕೋಎಫಿಷಿಯಂಟ್ ಇಸ್ ಈಕ್ವಲ್ ಟು ಏನಂತಂದ್ರೆ ಇಟ್ ಇಸ್ ಆಲ್ವೇಸ್ ಡಿಪೆಂಡೆಂಟ್ ಆನ್ 2 ವೇರಿಯಬಲ್ಸ್. ಒನ್ ಇಸ್ ಕಾಲ್ಡ್ ಎನ್ ಅಂಡ್ ಆರ್. ಎನ್ ಅಂಡ್ ಆರ್ ಅಂತ ಇರುತ್ತೆ ಕಾಂಬಿನೇಷನ್. ಓಕೆ, ಎನ್ ಬಂದ್ಬಿಟ್ಟು ಟೋಟಲ್ ಐಟಮ್ಸ್ ಅಂತ ಹೇಳ್ಕೊಳ್ಳಿ. ಆರ್ ಬಂದ್ಬಿಟ್ಟು ಕಾಂಬಿನೇಷನ್, ನಿಮ್ಗೆ ಬೇಕಾಗಿರೋ ಕಾಂಬಿನೇಷನ್ಸ್. ಈ ಎಕ್ಸಾಂಪಲ್ ಪ್ರಕಾರ ನೀವು ತಗೊಂಡ್ರೆ ಏನಾಯ್ತು? ಈ ಟೋಟಲ್ ಕಾಂಬಿನೇಷನ್ಸ್ ಎಷ್ಟಿತ್ತು? 5 ಇತ್ತು. ಅದರಲ್ಲಿ ಟೋಟಲ್ ಐಟಮ್ಸ್ ಎಷ್ಟಿತ್ತು? 5. ಕಾಂಬಿನೇಷನ್ ಮಾಡಿದ್ರೆ ಇಬ್ರು ಇರೋದಲ್ವಾ? ಸೊ 2 ಆಯ್ತು. ಸೊ ಇದನ್ನ ಕಂಡಿಡಿರಿ. ಈ 10 ಅಂತ ಆನ್ಸರ್ ಬರೋದು ಹೇಗೆ ಸಾಧ್ಯ ಅಂದ್ರೆ ಇವ್ರು ಹೇಳ್ತಾರೆ ಟೇಕ್ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಬ್ರಾಕೆಟ್ ಹಾಕ್ತೀನಿ, ಯಾಕಂದ್ರೆ ಆರ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಆರ್. ಈ ವ್ಯಾಲ್ಯೂ ಏನ್ ಬರುತ್ತೆ ಅದರ ಫ್ಯಾಕ್ಟೋರಿಯಲ್ ಮಾಡಿ ಅಂತ ಹೇಳ್ತಾರೆ. ಇದು ಎನ್ ಅಂಡರ್ಸ್ಕೋರ್ ಎನ್ ಮೈನಸ್ ಆರ್. ಇವಾಗ ಇದು ರೀಪ್ಲೇಸ್ಮೆಂಟ್ ವ್ಯಾಲ್ಯೂಸ್ ಮಾಡ್ಕೊಂಡು ಬಂದ್ರೆ ಏನಾಯ್ತು? 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಆರ್ ಅಂದ್ರೆ ಎಷ್ಟು? 2 ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಆರ್ 5 ಮೈನಸ್ 2 ಫ್ಯಾಕ್ಟೋರಿಯಲ್ ಅಂತ ಬಂತಲ್ವಾ? ಇದನ್ನ ನಾನು ಕ್ಯಾಲ್ಕುಲೇಟ್ ಮಾಡಲ್ಲ ಎಷ್ಟು ಬರುತ್ತೆ ಅಂತ. 5 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟು? 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಆಲ್ರೆಡಿ ಮಾಡಿದ್ದೀನಿ. ಸೊ 120 ಬಂತು. ಸೊ 120 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 1 2ನೇ ಬರುತ್ತೆ, ಇಂಟು 5 ಮೈನಸ್ 2 ಎಷ್ಟು? 3 3 ಫ್ಯಾಕ್ಟೋರಿಯಲ್ ಎಷ್ಟು? 6. ಸೊ 2 ಇಂಟು 6 ಬಂತು. ಸೊ ಈ ವ್ಯಾಲ್ಯೂ ಏನಾಗುತ್ತೆ? 120 ಡಿವೈಡೆಡ್ ಬೈ 2 ಇಂಟು 6 ಇಸ್ 12. ಸೊ 120 ಬೈ 12 ಇಸ್ 10. 10 ಆನ್ಸರ್ ಬಂತಲ್ಲ. ಇಲ್ಲಿ ನಮ್ಗೆ ಮ್ಯಾನ್ಯಲ್ ಆಗಿ ಮಾಡಲು ಎಷ್ಟು ಬಂತು ಆನ್ಸರ್? 10. ಸೊ ಇದನ್ನ ನಾವು ಬೈನಾಮಿಯಲ್ ಕೋಎಫಿಷಿಯಂಟ್ ಅಂತೀವಿ. ಸೊ ಈ ತರ ಒಂದು ಬಿಗ್ ನಂಬರ್ ಕೊಟ್ಟರೆ ಅದು ಬೈನಾಮಿಯಲ್ ಕೋಎಫಿಷಿಯಂಟ್ ಎಷ್ಟಾಗುತ್ತೆ ಅಂತ ಕಂಡಿರೋದನ್ನ ನಾವೀಗ ನೋಡಬೇಕು. ಸೊ ಹೇಳ್ತಾ ಇರೋದು ಫ್ಯಾಕ್ಟೋರಿಯಲ್. ಈ ಯಾಕಂದ್ರೆ ನಾವು ನೋಡಿದ್ರಲ್ಲ ಎಲ್ಲ ಫ್ಯಾಕ್ಟೋರಿಯಲ್ಸ್ ಮೇಲೆ ಫಾರ್ಮುಲಾ ಇರೋದು. ಮತ್ತೆ ಬರೆಯೋದು ಒಂದು ಫಂಕ್ಷನ್ ಮಾಡಿ ಅದನ್ನೇ ಸಾಲ್ವ್ ಮಾಡ್ತಾ ಇರಲಿ ರಿಪೀಟೆಡ್ ಆಗಿ ಅಂತ ಹೇಳ್ತಾರೆ. ಮತ್ತೆ ಬೈನಾಮಿಯಲ್ ಕೋಎಫಿಷಿಯಂಟ್ ಅಲ್ಲಿ ಪ್ರೊವೈಡೆಡ್ ಎನ್ ಅಂಡ್ ಆರ್ ಕೊಟ್ಟಿರ್ತಾರೆ. ಸೊ ಎನ್ ಅಂಡ್ ಆರ್ ನಾವು ಯೂಸರ್ ಇಂದ ತಗೋಬೇಕು. ಎಷ್ಟಿದೆಪ್ಪ ನಿಮ್ಮ ಟೋಟಲ್ ಐಟಮ್ ಮತ್ತೆ ಕಾಂಬಿನೇಷನ್ ಎಷ್ಟು ನೋಡ್ತಾ ಇದ್ದಾರೆ ನಾವು ಈ ವ್ಯಾಲ್ಯೂ ನಮಗೆ ಮಾಡಿಬಿಟ್ಟು ಕಂಪ್ಯೂಟ್ ಮಾಡಿ ಕೊಡ್ಬೇಕು. ಸೊ ಫಸ್ಟ್ ನಾನು ಫ್ಯಾಕ್ಟೋರಿಯಲ್ಗೆ ಒಂದು ಫಂಕ್ಷನ್ ಬರೀತೀನಿ, ಫ್ಯಾಕ್ಟೋರಿಯಲ್. ಸೊ ಏನು ಅಕ್ಸೆಪ್ಟ್ ಮಾಡುತ್ತೆ? ಒಂದು ನಂಬರ್ನ ಅಕ್ಸೆಪ್ಟ್ ಮಾಡುತ್ತೆ. ಸೊ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಏನು ಕಂಡಿಡಿಯೋದು? ಯಾವ್ದೋ ನಂಬರ್ ಕೊಟ್ಟರೆ ಅದನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕಲ್ವಾ? ಸೊ ಫಾರ್ ಐ ಇನ್ ದ ರೇಂಜ್ ಆಬ್ವಿಯಸ್ಲಿ ಎಲ್ಲಿಂದ ಎಲ್ಲಿ ತನಕ ಅಂತ ಮಾಡಬೇಕು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಯಾವಾಗ 1 ತನಕ ಹೋಗುತ್ತೆ, ಬಟ್ ಎನಿ ನಂಬರ್ ಮಲ್ಟಿಪ್ಲೈ ಬೈ 1 ಇಸ್ ದ ಸೇಮ್ ನಂಬರ್. 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂದ್ರೂ ಒಂದೇ, 5 ಇಂಟು 4 ಇಂಟು 3 ಇಂಟು 2 ಅಂದ್ರೂ ಒಂದೇ. ಸೊ ಕಂಪ್ಯೂಟ್ ಈಸಿ ಆಗಲಿ ಅಂತ ರೇಂಜ್ 2 ಇಂದ ಶುರು ಮಾಡೋಣ. 2 ಕಮ ಬಟ್ ಈ ನಂಬರ್ ಎಷ್ಟು ಪಾಸ್ ಮಾಡಿರ್ತಾರೆ? ಫಾರ್ ಎಕ್ಸಾಂಪಲ್ 5 ಅಂತ ಮಾಡಿದ್ರೆ ಅಲ್ಲಿ ತನಕ ಇನ್ಕ್ಲೂಸಿವ್ ಆಗಿರ್ಬೇಕಲ್ವಾ? ಸೊ ಅದಕ್ಕೆ ನಾನು n+1 ಅಂತ ಮಾಡ್ತೀನಿ. ಇಲ್ಲೇನ್ ಮಾಡ್ಬೇಕು ನಾನು? ಐ ಶುಡ್ ರಿಟರ್ನ್
ರಿಟರ್ನ್ ರಿಟರ್ನ್ ಇಲ್ಲೇ ಮಾಡೋದಾ ಅಥವಾ ವ್ಯಾಲ್ಯೂ ಕಂಡುಹಿಡಿಯೋದಾ ಅಂತ ನೋಡೋಣ. ವ್ಯಾಲ್ಯೂ ಈಕ್ವಲ್ ಟು ವ್ಯಾಲ್ಯೂ ಯಾವಾಗಲೂ ಒಂದು ಇನಿಷಿಯಲೈಸ್ ಮಾಡೋಣ. ಸಾರಿ, ವ್ಯಾಲ್ಯೂನ ಒಂದು ಇನಿಷಿಯಲೈಸ್ ಮಾಡೋಣ. ರಿಟರ್ನ್ ವ್ಯಾಲ್ಯೂನ ಯಾವಾಗಲೂ ಒಂದು ಬೇಸಿಕ್ ಆಗಿ 1 ಅಂತೂ ಇರಲೇಬೇಕು. ಸೊ ಇಸ್ ಈಕ್ವಲ್ ಟು ಇಲ್ಲಿ ರೇಂಜ್ ಏನು ಕೊಟ್ಟಿರ್ತಾರೆ, ಈ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಇಂಟು ವ್ಯಾಲ್ಯೂ. ಸೊ 1 ಇಂಟು ಉಲ್ಟಾ ಮಾಡ್ಕೊಂಡು 1 ಇಂಟು 2, ನೆಕ್ಸ್ಟ್ ಈ ವ್ಯಾಲ್ಯೂ ಏನು ಬರುತ್ತೆ ಇಂಟು 3. ಆ ಥರ ಯಾವ ನಂಬರ್ ಕೊಟ್ಟಿರ್ತಾರೆ ಅಲ್ಲಿ ತನಕ ತೊಗೊಂಡು ಹೋಗ್ತೀನಿ ಅಂತ ಕೊಟ್ಟಿರೋದು. ಸೊ ಈ ವಿಲ್ ಪೈಥಾನ್ ಅಲ್ಲಿ ಈ ತರ ಬಂದ್ಬಿಟ್ರೆ ಅದು ಇಂಟು ಆಗ್ತಾ ಇದೆ ಅಂತಾನೆ ಅರ್ಥ. ಇಂಟು ಎನ್, ಸಾರಿ ಐ, ಅದು ರೇಂಜ್ ಇಲ್ಲಿ ತನಕ ಹೋಗ್ತಾ ಇರುತ್ತೆ ಅಲ್ಲಿ ತನಕ ಮಾಡಬೇಕು. ಇದು ರಿಟರ್ನ್ ವ್ಯಾಲ್ಯೂ ಅಂತ ಮಾಡಿದ್ರೆ ಇವಾಗ ಇದನ್ನ ಒಂದ್ಸರಿ ಪ್ರಿಂಟ್ ಮಾಡಿ ಕರೆಕ್ಟಾಗಿ ಮಾಡಿದೀವೋ ಇಲ್ಲ ಅಂತ ಗೊತ್ತಾಗುತ್ತೆ. ಫ್ಯಾಕ್ಟೋರಿಯಲ್ ಫಂಕ್ಷನ್ ಕಾಲ್ ಮಾಡೋಣ. ಫ್ಯಾಕ್ಟೋರಿಯಲ್ ಆಫ್ ಎನ್ ಜಾಗದಲ್ಲಿ 3 ಅಂತ ಹಾಕ್ಬಿಟ್ಟು ಪ್ರಿಂಟ್ ಮಾಡಿ ನೋಡೋಣ ಏನ್ ಪ್ರಿಂಟ್ ಆಗುತ್ತೆ. ಮಾಡಿದ್ರೆ 6 ಬಂತು, 3 ಮಾಡಿದ್ರೆ 6 ಕರೆಕ್ಟಾಗಿ ಬರ್ತಾ ಇದೆ. ಸೊ ನೆಕ್ಸ್ಟ್ 3 ಜಾಗದಲ್ಲಿ 5 ಹಾಕ್ಬಿಟ್ಟು ಒಂದು ರನ್ ಮಾಡ್ತೀನಿ. ಯಾಕಂದ್ರೆ ಫ್ಯಾಕ್ಟೋರಿಯಲ್ ಫಂಕ್ಷನ್ ಇಂದಾನೆ ಬೇರೆ ಎಲ್ಲ ನಡೆಯೋದು, ಅದು ಕರೆಕ್ಟ್ ಆಗಿದೆಯಲ್ಲ. ಸೊ 120 ಬಂತು. ಸೊ ವಾಟ್ ಎವರ್ ವಿ ಹ್ಯಾವ್ ಡನ್ ಇಸ್ ರೈಟ್ ಟಿಲ್ ನೌ ಫ್ರಮ್ ಎ ಫ್ಯಾಕ್ಟೋರಿಯಲ್ ಸ್ಟ್ಯಾಂಡ್ ಪಾಯಿಂಟ್. ನೆಕ್ಸ್ಟ್ ಫಂಕ್ಷನ್ ಏನು ಬರೀಬೇಕು ನಾನು, ಬೈನಾಮಿಯಲ್ ಕೋಎಫಿಷಿಯಂಟ್ ಒಂದು ಫಂಕ್ಷನ್ ಬರೀಬೇಕು. ಕೋಎಫಿಷಿಯಂಟ್ ಅಲ್ವಾ. ಇಲ್ಲಿ ಬೈನಾಮಿಯಲ್ ಕೋಎಫಿಷಿಯಂಟ್ ಫಾರ್ಮುಲಾ ಆಲ್ರೆಡಿ ಕೊಟ್ಬಿಡಿ ನಿಮಗೆ, ಏನದು n ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಸೊ ನಮಗೆ ಇಲ್ಲಿ 2 ವ್ಯಾಲ್ಯೂ ಅದು ಅಕ್ಸೆಪ್ಟ್ ಮಾಡಬೇಕು. ಯಾವ್ದದು n, r. ಸೊ ಇಲ್ಲಿ ಅವ್ನು ಏನು ರಿಟರ್ನ್ ಮಾಡ್ಬೋದು, ರಿಟರ್ನ್ ಇಲ್ಲೇ ನೀವು ಒಟ್ಟಿಗೆ ಫಾರ್ಮುಲಾ ಹಾಕ್ಬಿಟ್ಟು ಬರ್ಬಿಡ್ಬೋದು ಅಥವಾ ಇಂಡಿವಿಜುವಲ್ ಕ್ಯಾಲ್ಕುಲೇಟ್ ಮಾಡಿ ಕಳಿಸ್ಬೋದು. ಇಟ್ ಡಿಪೆಂಡ್ ಅಪಾನ್ ಯು. ಫ್ಯಾಕ್ಟೋರಿಯಲ್ ಆಫ್ n ಹೌದಾ, ಡಿವೈಡೆಡ್ ಬೈ ಫ್ಯಾಕ್ಟೋರಿಯಲ್ ಆಫ್ r ಇಂಟು ಫ್ಯಾಕ್ಟೋರಿಯಲ್ ಆಫ್ n ಮೈನಸ್ r. ಏನು ವ್ಯಾಲಿಡೇಷನ್ಸ್ ಏನು ಮಾಡ್ತಾ ಇಲ್ಲ, ಆಕ್ಚುಲಿ ಒಂದು ವ್ಯಾಲಿಡೇಷನ್ ಏನು ಮಾಡೋದು n ಯಾವಾಗಲೂ ದೊಡ್ಡದಾಗಿರುತ್ತೆ. ಇಲ್ಲಿ ನಾನು ಹೇಳಿದಾಗ 5 2 ಇದೆ ಅಂದ್ರೆ n ಯಾವಾಗಲೂ ಜಾಸ್ತಿ ಇರಬೇಕು. ಇಲ್ಲಿ 2 5 ಆದ್ರೆ ಉಲ್ಟಾ ಆಗುತ್ತೆ, ಇರೋದೇ ಕಡಿಮೆ ಆದ ಕಾಂಬಿನೇಷನ್ ಸೈಜ್ ಹೆಂಗ್ ಮಾಡ್ತಾರೆ. ಸೊ ಈ ಥರದೆಲ್ಲ ಎರರ್ ಹ್ಯಾಂಡ್ಲಿಂಗು ಎಸ್ ಸಿನಾರಿಯೋಸ್ನೆಲ್ಲ ನಾವು ಬಿಲ್ಡ್ ಮಾಡ್ಕೋಬಹುದು. ಬಟ್ ಇಲ್ಲಿ ಬೇಸಿಕ್ ಆಗಿ ಒಂದು ಶುರು ಮಾಡೋಣ. ಬೈನಾಮಿಯಲ್ ಕೋಎಫಿಷಿಯಂಟ್ ಬೇಕಂದ್ರೆ ಫ್ಯಾಕ್ಟೋರಿಯಲ್ ಆಫ್ n ಡಿವೈಡೆಡ್ ಬೈ ಫ್ಯಾಕ್ಟೋರಿಯಲ್ ಆಫ್ r ಇಂಟು ಫ್ಯಾಕ್ಟೋರಿಯಲ್ ಆಫ್ n ಮೈನಸ್ r. ಇದು ನೋಡೋಕೆ ಕರೆಕ್ಟ್ ಆಗೇನೋ ಇದೆ, ಇದು ರಿಟರ್ನ್ ಆಗುತ್ತೆ. ಬಟ್ ಯಾವ ಫಂಕ್ಷನ್ ಇದನ್ನ ಕರೆಯುತ್ತೆ, ಇದಕ್ಕೆ ಮುಂಚೆ ನಮ್ಗೆ n ಅಂಡ್ r ಬೇಕಲ್ವಾ. ಸೊ ನಾನೇನ್ ಮಾಡ್ತೀನಿ, n ಇಸ್ ಈಕ್ವಲ್ ಟು ಇಲ್ಲಿ ಇನ್ಪುಟ್ ನ ತಗೊಂತೀನಿ ಯೂಸರ್ ಇಂದ. ಇನ್ಪುಟ್ ಪ್ಲೀಸ್ ಎಂಟರ್ ವ್ಯಾಲ್ಯೂ ಫಾರ್ n ಅಂತ ಯೂಸರ್ನ ಕೇಳ್ತೀನಿ. ಓಕೆ, ಸಿಮಿಲರ್ ಆಗಿ r ಇಸ್ ಈಕ್ವಲ್ ಟು ಇನ್ಪುಟ್ ಪ್ಲೀಸ್ ಎಂಟರ್ ವ್ಯಾಲ್ಯೂ ಫಾರ್ r ಅಂತ ಕೇಳ್ತೀನಿ. ನಿಮ್ಗೆ ಗೊತ್ತಿರೋ ಇದು ನಮ್ಗೆ ಇಂಟಿಜರ್ಸ್ ಬೇಕಾಗಿರೋದ್ರಿಂದ ಐ ನೀಡ್ ಟು ಟೈಪ್ ಕಾಸ್ಟ್ ಇದನ್ನ ಇಂಟಿಜರ್ ಆಗಿ ಕನ್ವರ್ಟ್ ಮಾಡೋಣ. ಸೊ ನಾನು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಇವೆರಡು ವ್ಯಾಲ್ಯೂ ಬಂತು ಅಂದ್ರೆ ನಾನೇನ್ ಮಾಡಬೇಕು, ಇದನ್ನ ಸರಿಯಾದ ಬೇಕಾಗಿಲ್ಲ ನನಗೆ. ಸೊ ಆಲ್ ಐ ನೀಡ್ ಟು ಡೂ ಇಸ್ ಬೈನಾಮಿಯಲ್ ಕೋಎಫಿಷಿಯಂಟ್ ನ ಇನ್ವೋಕ್ ಮಾಡಬೇಕು. n, r ಈ ವ್ಯಾಲ್ಯೂಸ್ನ ಇಲ್ಲಿ ಪಾಸ್ ಮಾಡಬೇಕು. ಸೊ ವ್ಯಾಲ್ಯೂಸ್ನ ಪಾಸ್ ಮಾಡಿದ್ರೆ ಕ್ಯಾಲ್ಕುಲೇಟ್ ಬರುತ್ತೆ. ಸೊ ಇಲ್ಲಿ ಏನ್ ಹೇಳ್ತಾರೆ, ನೀಡ್ ಟು ಪ್ರಿಂಟ್ ಆನ್ಸರ್ ಅಲ್ವಾ. ಸೊ ಇದನ್ನ ನಾನು ಪ್ರಿಂಟ್ ಮಾಡೋಣ. ಸೊ ಇದು ಸಿಂಪಲ್ ಆಗಿರಲಿ ಅಂದ್ರೆ BC ಕೋಎಫಿಷಿಯಂಟ್ ಅಂತ ಹಿಂಗೆ ಹಾಕೊಂಡು ಪ್ರಿಂಟ್ ಒಂದು ಮಾಡೋಣ. ಏನಂತ ಮಾಡ್ತೀನಿ ನಾನು, ಬೈನಾಮಿಯಲ್ ಕೋಎಫಿಷಿಯಂಟ್ ಫಾರ್ n, ಅದೇನಿದೆ n ಅದನ್ನ ಡೈನಾಮಿಕ್ ಮಾಡಿ, ಅಂಡ್ r ಈಸ್ ಏನು BCE. ಸೊ ನಮ್ಮ ಫಂಕ್ಷನ್ ರೆಡಿ ಆಗಿದೆ. ಒಂದ್ಸಲಿ ರನ್ ಮಾಡಿ ಚೆಕ್ ಮಾಡೋಣ. ಬೈನಾಮಿಯಲ್ ಕೋಎಫಿಷಿಯಂಟ್ ಪ್ಲೀಸ್ ಎಂಟರ್ ದ ವ್ಯಾಲ್ಯೂ ಫಾರ್ n. ಸೊ ನಮ್ಮ ಎಕ್ಸಾಂಪಲ್ ತಗೋಣ 5, ಎಂಟರ್ ದ ವ್ಯಾಲ್ಯೂ ಫಾರ್ r 2. ಬೈನಾಮಿಯಲ್ ಕೋಎಫಿಷಿಯಂಟ್ ಫಾರ್ n 5 r 2 is 10.0. ನಮ್ಗೆ ಬೇಕಾಗಿದ್ದು 10 ಅಲ್ವಾ, ಕರೆಕ್ಟ್ ಆಗಿ ವ್ಯಾಲ್ಯೂ ಕೊಡ್ತಾ ಇದೆ ಅಂತ ಗೊತ್ತಾಯ್ತು. ಸೊ ಇದನ್ನ ಪ್ರಿಂಟ್ ಫ್ರೆಂಡ್ಲಿ ಆಗಿ ಮಾಡ್ಬೇಕಂದ್ರೆ n r ಅಂತ ಹಾಕ್ಬಿಟ್ಟು ರಿಸಲ್ಟ್ ಅಂತ ಮಾಡ್ಬೋದು. ಇವಾಗ ಇನ್ನೊಂದು ವ್ಯಾಲ್ಯೂ ಅಂತ ರನ್ ಮಾಡಿ ಚೆಕ್ ಮಾಡೋಣ. n 12 ಕೊಡೋಣ, ಆ ಕಾಂಬಿನೇಷನ್ 3 ಕೊಡೋಣ. ಅವಾಗ ಬೈನಾಮಿಯಲ್ ಕೋಎಫಿಷಿಯಂಟ್ ಫಾರ್ n 12 ಅಂಡ್ r ಮೈನಸ್ ಅಂತದೆ. ಸೊ ಫಾರ್ ಯುವರ್ ಇನ್ಫಾರ್ಮೇಷನ್ ಇದನ್ನ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಹಾಕೊಂಡ್ಬಿಡಿ, ಈಸಿ ಆಗ್ತದೆ ರೀಡಬಿಲಿಟಿ ಸ್ಟ್ಯಾಂಡ್ ಪಾಯಿಂಟ್. ಸಿ ದಿಸ್ ಆರ್ ಆಲ್ ಮೋರ್ ಫ್ರಮ್ ರೀಡಬಿಲಿಟಿ, ಲಾಜಿಕ್ ಏನು ಚೇಂಜ್ ಆಗ್ತಾ ಇದೆ. ಓಕೆ, ಜಸ್ಟ್ ಸೇವ್ ಅಂಡ್ ಐ ವಿಲ್ ರನ್ ಅಗೇನ್. n 5 ಮತ್ತೆ 2 ಕೊಡ್ತೀನಿ, ಕ್ಲೀನ್ ಆಗಿ ಅರ್ಥ ಆಗುತ್ತೆ ಅಂತ. ಬೈನಾಮಿಯಲ್ ಕೋಎಫಿಷಿಯಂಟ್ ಫಾರ್ n ಅಂಡ್ r is 10. ಇದನ್ನ ನೀವು ಎಕ್ಸಾಮಿನೇಟರ್ ತೋರಿಸಿದ್ರೆ ಖುಷಿ ಆಗ್ಬಿಡ್ತಾರೆ. ಸೊ ಈ ಲಾಜಿಕ್ ಎಕ್ಸ್ಪ್ಲೈನ್ ಮಾಡಿ, ಈ ಫಂಕ್ಷನ್ಸ್ ಎಕ್ಸ್ಪ್ಲೈನ್ ಮಾಡಿ, ಐಟರೇಷನ್ಸ್ ಎಕ್ಸ್ಪ್ಲೈನ್ ಮಾಡಿ ಏನ್ ರಿಟರ್ನ್ ಮಾಡ್ತಾರೆ ಅಂದ್ರೆ ವೆಲ್ ಅಂಡ್ ಗುಡ್. ಬಟ್ ಇದ್ರ ಜೊತೆ ಎರರ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡ್ತೀರಾ ಅಂದ್ರೆ ನೀವು ಮಾಡ್ಬೋದು. ಏನಂತ, ಈ ಫಂಕ್ಷನ್ ನ ಇನ್ವೋಕ್ ಮಾಡಕ್ಕೆ ಮುಂಚೆ n ಮತ್ತೆ r ಪಾಸಿಟಿವ್ ನಂಬರ್ಸ್ ಅಂತ ಚೆಕ್ ಮಾಡಬೇಕು. ಮತ್ತೆ n should be always greater than r. ಅವಾಗ ಮಾತ್ರ ಈ ಫಂಕ್ಷನ್ ಇನ್ವೋಕ್ ಮಾಡಿ. ಇಲ್ಲ ಜಸ್ಟ್ ಥ್ರೋ ಎನ್ ಎರರ್ ಟೆಲಿಂಗ್ ಹೇ ಬಾಸ್ ಇದನ್ನ ಕರೆಕ್ಟ್ ಮಾಡಿಲ್ಲ. ಓಕೆ, ಒಂದು ನಿಮಿಷ ಮಾಡೇ ಬಿಡ್ತೀನಿ. if n is greater than r n is greater than r, n is greater than 0, ಇಲ್ಲ ಇದೆಲ್ಲ ಆ್ಯಂಡ್ ಕಂಡೀಷನ್ಸ್ ಆಗಬೇಕು. 3 ಕಂಡೀಷನ್ ಮೀಟ್ ಆಗಬೇಕು. ಆ್ಯಂಡ್ n is greater than 0 and r is greater than 0 ಆದ್ರೆ ಮಾತ್ರನೇ ಇನ್ವೋಕ್ ಮಾಡು. else print please check the values entered as n should always be greater than r and both have to be non-zero. Both have to be positive numbers, not zero as well ಅಂತ ಯೂಸರ್ ಟು ಇನ್ಫಾರ್ಮೇಷನ್. ಇದೊಂದು ನೆಗೆಟಿವ್ ಸಿನಾರಿಯೋ ಟೆಸ್ಟ್ ಮಾಡೋಣ. ಸೊ ದಟ್ ವಿಲ್ ಬಿ ಹ್ಯಾಪಿ. ಪ್ಲೀಸ್ ಎಂಟರ್ ದ ವ್ಯಾಲ್ಯೂ ಫಾರ್ n 2 ಕೊಡ್ತೀನಿ, ಎಂಟರ್ ದ ವ್ಯಾಲ್ಯೂ ಫಾರ್ r ರೈಟ್ ಕೊಡ್ತಾರೆ. ಇಲ್ಲೇನು ಬಂತು, ಈ ವ್ಯಾಲ್ಯೂ n should be always greater than ಪರ್ಫೆಕ್ಟ್ ಆಗಿ ಬಂತು. ಬಟ್ ಇದು ಯಾಕೆ ಫೇಲ್ ಆಗ್ತದೆ ಅಂದ್ರೆ BC ನಾವು ಡಿಫೈನ್ ಮಾಡಿಲ್ಲ. ಸೊ BC ಡಿಫೈನ್ ಮಾಡಿರೋದ್ರಿಂದ ಈ ಪ್ರಿಂಟ್ ಸ್ಟೇಟ್ಮೆಂಟ್ ವಿತ್ ವಿತೌಟ್ ಆಲ್ಸೋ ಪ್ರಿಂಟ್ ಆಗ್ತಾನೆ ಇದೆ. ಸೊ ಪಾಸಿಟಿವ್ ಸಿನಾರಿಯೋ ಮಾತ್ರ ಪ್ರಿಂಟ್ ಆಗಬೇಕಂದ್ರೆ ಇದನ್ನ ಇದ್ರೊಳಗಡೆ ಪೇಸ್ಟ್ ಮಾಡಿ ಮತ್ತೆ ಒಂದ್ಸಲಿ ರನ್ ಮಾಡಿ ಸೇಮ್ ಇದೇ ವ್ಯಾಲ್ಯೂನ ಕೊಡಿ. ಇಂಟರ್ 2
ಡೆಫೈ ರನ್ ಚೆಕ್ ದ ವ್ಯಾಲ್ಯೂ ಸೆಂಟರ್ಡ್ ಬಂತು. ಇನ್ನೊಂದ್ಸಲಿ ಫಾಲ್ಸ್ ಸಿನಾರಿಯೋನ ತೋರಿಸ್ಬಿಡ್ತೀನಿ. ಯೂಸಲಿ 5 and 2 10 ವಾಟ್ ಯು ಆರ್ ಲುಕಿಂಗ್ ಫಾರ್. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವುದೇ ಪ್ರೋಗ್ರಾಮ್ನ ಬಾಯ್ ಮಾಡಬೇಡಿ, ಲಾಜಿಕ್ ಪ್ರಕಾರ ತಿಳ್ಕೊಳ್ಳಿ, ಸೊ ದಟ್ ಆರಾಮಾಗಿ ಎಕ್ಸಾಮ್ಸ್ ಅಲ್ಲಿ ನೀವು ಮಾಡ್ಬೋದು. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್.